ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನಾವು ಪಾಡ್ ಅಂತ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ನೀವು ತಿಳ್ಕೊಂಡ್ರಿ ಪಾಡ್ ಅಂತ ಅಂದ್ರೆ ಏನು, ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ. ಮತ್ತು ಅದೇ ವಿಡಿಯೋದಲ್ಲಿ ನಾನು ಒಂದು ಡಿಪ್ಲಾಯ್ಮೆಂಟ್ ಸೆಟ್ಟು ಮತ್ತು ರೆಪ್ಲಿಕಾ ಸೆಟ್ಟು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ ಕೇಸ್ ಏನಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನನ್ನ ಪ್ಲೇಲಿಸ್ಟಲ್ಲಿದೆ, ಕ್ಯೂಬರ್ನೆಟಿಸ್ ಪ್ಲೇಲಿಸ್ಟಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಆ ವಿಡಿಯೋ ನೋಡಾದ್ಮೇಲೆ ಬಂದು ನೀವು ಈ ಪರ್ಟಿಕ್ಯುಲರ್ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಬಂದು ನಾವು ಡಿಪ್ಲಾಯ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಡಿಪ್ಲಾಯ್ಮೆಂಟ್ ಒಳಗಡೆ ಬಂದು ನೀವು ಡಿಪ್ಲಾಯ್ಮೆಂಟ್ ಆಮೇಲ್ ಫೈಲ್ ಒಳಗಡೆ ಬಂದು ರೆಪ್ಲಿಕಾ ಸೆಟ್ಟಂದು ಇನ್ಫಾರ್ಮೇಷನ್ ಕೊಡ್ತೀರಾ. ಅದಾದಮೇಲೆ ಬಂದು ನೀವು ಪಾಡ್ ಇನ್ಫಾರ್ಮೇಷನ್ ಕೊಡ್ತೀರಾ. ಪಾಡ್ ಒಳಗಡೆ ಬಂದು ನೀವು ಕಂಟೈನರ್ ಇನ್ಫಾರ್ಮೇಷನ್ ಕೊಡ್ತೀರಾ. ಇದ್ರ ಪಾಡು ರೆಪ್ಲಿಕಾ ಸೆಟ್ಟು ಮತ್ತು ಕಂಟೈನರು ಅದೇನು ಅಂತ ಗೊತ್ತಿಲ್ಲ ಅಂತ ಅಂದರೆ ಪ್ರೀವಿಯಸ್ ಪಾಡ್ ವಿಡಿಯೋ ಏನಿದೆ ಅದರದ್ದು ವಿಡಿಯೋ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಡಿಪ್ಲಾಯ್ಮೆಂಟ್ ಎಮ್ ಎಲ್ ಫೈಲ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅದೇ ರೀತಿ ಯಾವ ರೀತಿ ಒಂದು ಅಪ್ಲಿಕೇಶನ್ನ ಅಥವಾ ಒಂದು ವೆಬ್ ಸರ್ವರ್ನ ಡಿಪ್ಲಾಯ್ಮೆಂಟ್ ಎಮ್ ಎಲ್ ಫೈಲ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ನಾವು ಎರಡು ಮೆಥಡಲ್ಲಿ ಡಿಪ್ಲಾಯ್ಮೆಂಟ್ ಎಮ್ ಎಲ್ ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಮೊದಲನೇದು ಬಂದು ಇಂಪರೇಟಿವ್, ಎರಡನೇದು ಬಂದು ಡಿಕ್ಲರೇಟಿವ್. ಇಂಪರೇಟಿವ್ ಬಂದು ನಾವು ನಾರ್ಮಲಾಗಿ ಕಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಕಮೆಂಟ್ಸ್ಗಳನ್ನ ಯೂಸ್ ಮಾಡಿ ನೀವು ಕ್ರಿಯೇಟ್ ಮಾಡ್ಬೋದು. ಇನ್ನೊಂದು ವೇ ಬಂದು ಎಮ್ ಎಲ್ ಫೈಲ್ ಮುಖಾಂತರ. ನಾರ್ಮಲಾಗಿ ನೀವು ಇನ್ ಕೇಸ್ ಏನಾದರೂ ಬೇಗ ಫಾಸ್ಟಾಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ನೀವು ಕಮೆಂಟ್ ಲೈನ್ನ ಯೂಸ್ ಮಾಡ್ಬೋದು. ಇದು ಬಂದು ನೀವೇನಾದರೂ ಸರ್ಟಿಫಿಕೇಷನ್ ಮಾಡಬೇಕಾದ್ರೆ ನಿಮ್ಗೆ ಈಸಿ ಆಗುತ್ತೆ. ನಾರ್ಮಲಾಗಿ ಪ್ರೊಡಕ್ಷನ್ ಲೆವೆಲಲ್ಲಿ ಬಂತು ಅಂತಂದರೆ ನೀವು ಡಿಪ್ಲಾಯ್ಮೆಂಟ್ ಎಮ್ ಎಲ್ ಫೈಲ್ನ ಯೂಸ್ ಮಾಡ್ತೀರಾ. ಯಾವುದೇ ರೀತಿ ಕಮೆಂಟ್ಗಳನ್ನ ಯೂಸ್ ಮಾಡೋದಿಲ್ಲ. ಡೈರೆಕ್ಟ್ ಒಂದು ಎಮ್ ಎಲ್ ಫೈಲ್ನ ಕ್ರಿಯೇಟ್ ಮಾಡಿ ಎಮ್ ಎಲ್ ಫೈಲ್ ಮುಖಾಂತರ ನೀವು ನಿಮ್ಮದು ಅಪ್ಲಿಕೇಶನ್ ಏನಿದೆ ಅದನ್ನು ಡಿಪ್ಲಾಯ್ ಮಾಡ್ತೀರಾ. ಮೊದಲು ನಾವು ಕಮೆಂಟ್ ಲೈನ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಬಂದು ಕಮೆಂಟ್ ಬಂದು ಜಸ್ಟ್ ನಿಮ್ಗೆ ಇನ್ ಕೇಸ್ ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ಜಸ್ಟ್ ಕ್ಯೂಬ್ಸಿಟಿಎಲ್ ಎಲ್ಪ್ ಅಂತ ಕೊಡಿ ಅಷ್ಟೇ. ಎಲ್ಪ್ ಅಂತ ಕೊಡ್ತು ಅಂತಾರೆ ನಿಮಗೆ ಎಲ್ಲ ಆಪ್ಷನ್ಗಳು ಇಲ್ಲಿ ತೋರಿಸ್ಬಿಡುತ್ತೆ. ಕ್ರಿಯೇಟ್ ಮಾಡಬೇಕು, ಏನು ಮಾಡಬೇಕು, ಎಲ್ಲ ಆಪ್ಷನ್ಗಳು ತೋರಿಸುತ್ತೆ ನಿಮಗೆ. ಅದನ್ನು ನೋಡ್ಕೊಂಡು ನೀವು ಬೇಕಾದ್ರೆ ರೆಫರ್ ಮಾಡ್ಬೋದು. ನಾನು ಬಂದು ಡಿಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಕ್ಯೂಬ್ಸಿಟಿಎಲ್ ಏನು ಮಾಡಬೇಕು, ಕ್ರಿಯೇಟ್ ಮಾಡಬೇಕು. ಏನು ಕ್ರಿಯೇಟ್ ಮಾಡಬೇಕು, ಡಿಪ್ಲಾಯ್ಮೆಂಟ್. ಓಕೆನಾ, ಡಿಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ಬಂದು ಡಿಪ್ಲಾಯ್ಮೆಂಟ್ದು ನೇಮ್ ಕೊಡಿ. ನೇಮ್ ಬಂದು ನಾನು ಮುರುಳಿ ಅಂತ ಕೊಡ್ತೀನಿ. ಇನ್ ಕೇಸ್ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಜಸ್ಟು ಸೇಮ್ ಎಲ್ಪ್ ಕಮೆಂಟ್ನ ಯೂಸ್ ಮಾಡ್ಬೋದು. ಎಲ್ಪ್ ಕಮೆಂಟ್ ಯೂಸ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಎಲ್ಲ ನಿಮಗೆ ತೋರಿಸುತ್ತೆ. ಈ ರೀತಿ ನೀವು ನೋಡ್ಕೊಂಡು ನೀವು ಈಸಿಯಾಗಿ ನೀವು ನಿಮ್ಮದು ಕಮೆಂಟ್ ಏನಿದೆ ಪಾಸ್ ಮಾಡ್ಬೋದು. ನನಗೆ ಬಂದು ಇವಾಗ ನಾನು ಪಾಸ್ ಮಾಡ್ತೀನಿ. ಇವಾಗ ಡಿಪ್ಲಾಯ್ಮೆಂಟ್ ಅಂತ ಕೊಟ್ಟೆ. ಡಿಪ್ಲಾಯ್ಮೆಂಟ್ ಆದಮೇಲೆ ಡಿಪ್ಲಾಯ್ಮೆಂಟ್ ನೇಮ್ ಕೊಡಬೇಕಾಗುತ್ತೆ. ನಾನು ಡಿಪ್ಲಾಯ್ಮೆಂಟ್ ನೇಮ್ನ ನಾನು ಕೊಟ್ಟಿದ್ದೀನಿ ಇಲ್ಲಿ. ಕ್ಯೂಬ್ಸಿಟಿಯಲ್ಲಿ ಕ್ರಿಯೇಟ್ ಮಾಡು ಏನನ್ನ, ಡಿಪ್ಲಾಯ್ಮೆಂಟ್ನ. ಮತ್ತು ಆ ಡಿಪ್ಲಾಯ್ಮೆಂಟ್ ನೇಮ್ ಏನಿರಲಿ ಮುರುಳಿ. ಅದಾದಮೇಲೆ ಆ ಡಿಪ್ಲಾಯ್ಮೆಂಟ್ ಒಳಗಡೆ ಬಂದು ನಾನು ರೆಪ್ಲಿಕಾ ಸೆಟ್ನ ಕೊಡಬೇಕಾಗತ್ತೆ. ಆ ರೆಪ್ಲಿಕಾ ಸೆಟ್ನ ಬಂದು ನಾನು ರೆಪ್ಲಿಕಾ ಅಂತ ಕೊಡ್ತೀನಿ, ರೆಪ್ಲಿಕಾಸ್ ಅಂತ. ರೆಪ್ಲಿಕಾ ಸೆಟ್ಟು ಈಸ್ ಈಕ್ವಲ್ ಟು ಅಂತ ಕೊಟ್ಟು ಎಷ್ಟು ರೆಪ್ಲಿಕಾ ಸೆಟ್ ಬೇಕು ಅನ್ನೋದನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ನಾನು ಬಂದು 3 ಪಾಡ್ ರನ್ ಆಗಲಿ ಅಂತ ಕೊಡ್ತೀನಿ, ಅಂತಂದರೆ 3 ಅಂತ ಕೊಡ್ತೀನಿ ರೆಪ್ಲಿಕಾ ಸೆಟ್ಟು. ಯಾವಾಗ ನಾವು 3 ಅಂತ ಕೊಡ್ತೀವೋ ಅವಾಗ ಆಟೋಮೆಟಿಕ್ಕಾಗಿ ಅಲ್ಲಿ 3 ಪಾಡ್ಗಳು ಕ್ರಿಯೇಟ್ ಆಗುತ್ತೆ. ಓಕೆ, ಅದಾದಮೇಲೆ ಒಂದು ರೆಪ್ಲಿಕಾ ಸೆಟ್ ಆಯಿತು. ಅದಾದಮೇಲೆ ಬಂದು ನಾವು ಇಮೇಜ್ ನೇಮ್ ಕೊಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಿರುತ್ತೆ. ಓಕೆ, ರೆಪ್ಲಿಕಾ ಸೆಟ್ ಆದಮೇಲೆ ಬಂದು ನಾನು ಇಲ್ಲಿ ಇಮೇಜ್ ನೇಮ್ ಕೊಡ್ತೀನಿ. ಇಮೇಜ್ ನೇಮ್ ಬಂದು ನೀವು ಯಾವ್ದು ಬೇಕಾದರೂ ತೊಗೋಬೋದು. ನಾನು ಬಂದು ಇಮೇಜ್ ನೇಮ್ ಬಂದು ಉಬಂಟು ಅಪಾಚಿ 2 ಈ ಇಮೇಜ್ ನೇಮ್ನ ತಗೊಳ್ತಾ ಇದ್ದೀನಿ. ಅದಾದಮೇಲೆ ಪೋರ್ಟ್ ಕೊಡ್ತೀನಿ. ಪೋರ್ಟ್ ನಂಬರ್ ಬಂದು 80. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಒಂದು ಡಿಪ್ಲಾಯ್ಮೆಂಟ್ ಎಮ್ ಎಲ್ ಫೈಲ್ನ ಅದೇ ಆಟೋಮೆಟಿಕಾಗಿ ಕ್ರಿಯೇಟ್ ಮಾಡಿ ಅದರೊಳಗಡೆ ಮುರುಳಿ ಅಂತ ಕೊಟ್ಟು ನೇಮ್ನ, ಅದಾದಮೇಲೆ ರೆಪ್ಲಿಕಾ ಸೆಟ್ಟು 3ಗೆ ಅಸೈನ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಇಮೇಜ್ ಬಂದು ಇದನ್ನು ಯೂಸ್ ಮಾಡಿಕೊಂಡು ಒಂದು ಪಾಡ್ನ ಕ್ರಿಯೇಟ್ ಮಾಡುತ್ತೆ. ಅದ್ರದ್ದು ಪೋರ್ಟ್ ನಂಬರ್ ಬಂದು 80. ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು. ಓಕೆ, ರೆಪ್ಲಿಕಾಸ್ ಸೆಟ್. ಓಕೆ, ನೇಮ್ ತಪ್ಪಿದೆ. ಓಕೆ, ರೆಪ್ಲಿಕಾ ಸೆಟ್ಸಾ. ಓಕೆ, ಅದನ್ನು ನೋಡೋಣ. ಜಸ್ಟು ಎಲ್ಪ್ ಅಂತ ಕೊಡ್ತೀನಿ. ನಾವು ನಾರ್ಮಲಾಗಿ ಎಮ್ ಎಲ್ ಫೈಲ್ ಯೂಸ್ ಮಾಡೋದ್ರಿಂದ ನಾವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಜಸ್ಟು ರೆಪ್ಲಿಕಾಸ್ ಅಂತ ಕೊಡಬೇಕಷ್ಟೇ. ಯಾವುದೇ ರೀತಿ ರೆಪ್ಲಿಕಾ ಸೆಟ್ ಅಂತ ಕೊಡೋ ಅವಶ್ಯಕತೆ ಇರಲ್ಲ. ಜಸ್ಟು ರೆಪ್ಲಿಕಾಸ್ ಅಂತ ಕೊಡಿ. ರೆಪ್ಲಿಕಾಸ್ ಅಂತ ಕೊಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆಗಿದೆ. ಓಕೆ, ಕ್ಯೂಬ್ಸಿಟಿಎಲ್ ಗೆಟ್ ಪಾಡ್ಸ್ ಅಂತ ಕೊಡ್ತು ಅಂತಂದರೆ ಪಾಡ್ದು ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ನೋಡ್ಬೋದು 3 ಪಾಡು ಕಂಟೈನರ್ ಕ್ರಿಯೇಟಿಂಗ್ ಅಂತ ಬರ್ತದೆ, ಅಂತಂದರೆ ಪಾಡ್ಗಳು ಕ್ರಿಯೇಟ್ ಆಗ್ತಾಯಿದೆ. ಜಸ್ಟು ಇಲ್ಲಿ ನೋಡ್ಬೋದು ರನ್ನಿಂಗ್ ಅಂತ ಬಂತು. ಕಂಟೈನರ್ ಕ್ರಿಯೇಟ್ ಆಗ್ತಾಯಿತ್ತು, ಇವಾಗ ರನ್ನಿಂಗ್ ಅಂತ ಬಂತು. ಓಕೆ, ಅದಾದಮೇಲೆ ಒಂದು ಡಿಪ್ಲಾಯ್ಮೆಂಟ್ ನೋಡೋಣ. ಕ್ಯೂಬ್ಸಿಟಿಎಲ್ ಗೆಟ್ ಡಿಪ್ಲಾಯ್ಮೆಂಟ್ ಅಂತಂದರೆ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದರೆ ಮೊದಲು ಬಂದು ಇಲ್ಲಿ ಡಿಪ್ಲಾಯ್ಮೆಂಟ್ ಎಮ್ ಎಲ್ ಫೈಲ್ನ ಕ್ರಿಯೇಟ್ ಮಾಡೋದು. ಡಿಪ್ಲಾಯ್ಮೆಂಟ್ ಎಮ್ ಎಲ್ ಫೈಲ್ ಒಳಗಡೆ ನೇಮ್ ಬಂದು ಮುರುಳಿ ಅಂತ ಕೊಟ್ಟೆ. ಇದ್ರೊಳಗಡೆ ಬಂದು ನಾನು ಯಾವ್ಯಾವುದು ಮೆನ್ಷನ್ ಮಾಡಿದೆ, ರೆಪ್ಲಿಕಾಸ್ ಮೆನ್ಷನ್ ಮಾಡಿದೆ. ಅದಾದಮೇಲೆ ಬಂದು ಅದರೊಳಗಡೆ ಬಂದು ನಾನು
ಪಾಡ್ದು ಡೀಟೇಲ್ಸ್ ಅಂತಂದರೆ ಕಂಟೈನರ್ ಏನಿದೆ ಕಂಟೈನರ್ದು ಇಮೇಜನ್ನು ನಾನು ಮೆನ್ಷನ್ ಮಾಡಿದೆ. ಓಕೆನಾ? ಓಕೆ, ಇವಾಗ ಬಂದು ನೀವೇನಾದರೂ ಪಾಡ್ದು ಡೀಟೇಲ್ಸ್ ಬೇಕು ಅಂತ ಅಂದರೆ ಪಾಡ್ ಎಷ್ಟು ರನ್ ಆಗ್ತಾಯಿದೆ ಅಂತ ಅಂದರೆ ಜಸ್ಟ್ kubectl ಗೆಟ್ ಪಾಡ್ಸ್ ಅಂತ ಕೊಡ್ತು ಅಂತಂದರೆ ಈ ಇನ್ಫಾರ್ಮೇಷನ್ ಬರುತ್ತೆ. ಇನ್ ಕೇಸ್ ಏನಾದರೂ ಈ ಪಾಡ್ ಒಳಗಡೆ ಬಂದು ಎಷ್ಟು ಕಂಟೈನರ್ ರನ್ ಆಗ್ತಾಯಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಜಸ್ಟ್ kubectl ಡಿಸ್ಕ್ರೈಬ್ ಅಂತ ಕೊಟ್ಟು ಪಾಡ್ ನೇಮ್ ಕೊಡ್ತು ಅಂತಂದರೆ ನಿಮಗೆ ಕಂಟೈನರ್ ಎಷ್ಟು ಇದು ಪಾಡ್ ಒಳಗಡೆ ರನ್ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೀವು ಇನ್ ಕೇಸ್ ರೆಪ್ಲಿಕಾ ಸೆಟ್ ಎಷ್ಟು ರೆಪ್ಲಿಕಾ ಸೆಟ್ ಇದೆ, ಎಷ್ಟು ಪಾಡ್ಗಳು ರನ್ ಆಗ್ತಾಯಿದೆ, ಎಷ್ಟು ಸೆಟ್ಟು ಅಂತ ಚೆಕ್ ಮಾಡಬೇಕು ಅಂತಂದರೆ kubectl ಗೆಟ್ ರೆಪ್ಲಿಕಾ ಸೆಟ್ ಅಂತ ಕೊಡ್ತು ಅಂತಂದರೆ ಇದ್ರ ಇನ್ಫಾರ್ಮೇಷನ್ ಬರುತ್ತೆ. ಅದೇ ರೀತಿ ಡಿಪ್ಲಾಯ್ಮೆಂಟ್ ಅಂತ ಕೊಡ್ತು ಅಂತಂದರೆ ಫುಲ್ ಡಿಪ್ಲಾಯ್ಮೆಂಟ್ ಎಷ್ಟಿದೆ, ಎಷ್ಟು ಕ್ರಿಯೇಟ್ ಮಾಡಿದರೆ ಅದರದ್ದು ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ನಿಮಗೆ ಈಸಿಯಾಗಿ. ಓಕೆ, ಮೊದಲು ನಾವು ಗೆಟ್ ಡಿಪ್ಲಾಯ್ಮೆಂಟ್ಸ್ ಅಂತ ಕೊಡೋಣ. ಡಿಪ್ಲಾಯ್ಮೆಂಟ್ಸ್. ಓಕೆ, ಇಲ್ಲಿ ನೋಡ್ಬೋದು ಒಂದು ಡಿಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ಬಂದು 3 ಪಾಡ್ ರೆಪ್ಲಿಕಾ ಸೆಟ್ ಎಷ್ಟು ಕೊಟ್ಟಿದ್ದೋ ನಾವು 3 ಕೊಟ್ಟಿದ್ದೋ. ಇಲ್ಲಿ ನೋಡ್ಬೋದು 3 ರೆಡಿ ಇದೆ, 3 ಪಾಡ್ಸ್ಗಳು ರೆಡಿ ಇದೆ, ಅವೈಲಬಲ್ 3 ಇದೆ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಇಲ್ಲಿ ತೋರಿಸ್ಬಿಡುತ್ತೆ ನಿಮಗೆ. ಓಕೆ, ಅದಾದಮೇಲೆ ಬಂದು ರೆಪ್ಲಿಕಾ ಸೆಟ್ ನೋಡೋಣ. ರೆಪ್ಲಿಕಾ ಸೆಟ್ ಬಂದು ಇಲ್ಲೇ ನಿಮ್ಗೆ ತೋರಿಸ್ತಾ ಇದೆ. ಜಸ್ಟು kubectl ಗೆಟ್ ರೆಪ್ಲಿಕಾ ಸೆಟ್. ಓಕೆ, ಇಲ್ಲಿ ನೋಡ್ಬೋದು ರೆಪ್ಲಿಕಾ ಸೆಟ್ ಒಳಗಡೆ ಬಂದು ನಿಮಗೆ 3 ತೋರಿಸ್ತಾ ಇದೆ. 3 ಡಿಸೈಡು ಮತ್ತು ಕರೆಂಟ್ 3 ಇದೆ ಮತ್ತು ರೆಡಿ 3 ಇದೆ ಅಂತ. ಇನ್ ಕೇಸ್ ಪ್ರಾಬ್ಲಮ್ ಆಯಿತು ಅಂತಂದರೆ ಇಲ್ಲಿ ನಿಮಗೆ ಈಸಿಯಾಗಿ ನಿಮಗೆ ಐಡೆಂಟಿಫೈ ಆಗುತ್ತೆ ಯಾವ ರೀತಿ ಅಂತ, ಏನೇನು ಪ್ರಾಬ್ಲಮ್ ಆಗಿದೆ ಅಂತ. ಓಕೆ, ಇಲ್ಲಿ ನೋಡ್ಬೋದು ರೆಪ್ಲಿಕಾ ಸೆಟ್ ನೇಮ್ ಬಂದು ಇದು. ಡಿಪ್ಲಾಯ್ಮೆಂಟ್ ನೇಮ್ ಏನಂತ ಕೊಟ್ಟಿದ್ದಾನೋ ಮುರುಳಿ ಅಂತ ಕೊಟ್ಟಿದೆ. ಇಲ್ಲೆಲ್ಲ ಇನ್ಫಾರ್ಮೇಷನ್ ಇದೆ. ಇವಾಗ ಬಂದು ನಾನೇನು ಮಾಡ್ತೀನಿ ಅಂತಂದರೆ kubectl ಗೆಟ್ ಪಾಡ್ಸ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ 3 ಪಾಡ್ ಇದೆ. ಇದರಲ್ಲಿ 1 ಪಾಡ್ನ ನಾವು ಡಿಲೀಟ್ ಮಾಡೋಣ. ಡಿಲೀಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ಕ್ರಿಯೇಟ್ ಮಾಡುತ್ತಾ ಕ್ರಿಯೇಟ್ ಮಾಡಲ್ವ ಅಂತ. ಇಲ್ಲಿ ಬಂದು ನಾನು ಯಾವುದೋ ನೇಮ್ನ ಚೂಸ್ ಮಾಡ್ತೀನಿ ಅಂತಂದರೆ ಈ ನೇಮ್ನ ಚೂಸ್ ಮಾಡ್ತೀನಿ ನಾನು. ಕಾಪಿ kubectl ಜಸ್ಟ್ ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಪಾಡ್ ನೇಮ್ ಏನು. ಓಕೆ, ಇದನ್ನು ಕೊಟ್ಟು ನಾನು ಎಂಟರ್ ಮಾಡ್ತೀನಿ. ಡಿಲೀಟೆಡ್ ಅಂತ ಬಂತು. ಓಕೆ, ಸ್ವಲ್ಪ ಟೈಮ್ ತಗೊಳ್ತದೆ. ಇದ್ರ ನೇಮ್ ಏನಂತ ಇದೆ ನೋಡಿ, JVH24 ಅಂತ ಇದೆ ನೇಮು. ಓಕೆ, ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇಷ್ಟೊಂದು ಟೈಮ್ ತಗೊಳ್ಳಲ್ಲ, ನೋಡೋಣ. ಓಕೆ, ಎಕ್ಸಿಟ್ ಆಗ್ತೀನಿ ನಾನು. ಇವಾಗ ಗೆಟ್ ಪಾಡ್ ಮಾಡೋಣ. ಪಾಡ್ ಮಾಡ್ತು ಅಂತಂದರೆ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಒನ್ ಯಾವುದು ಡಿಲೀಟ್ ಮಾಡೋದು ಅದು ಟರ್ಮಿನೇಟ್ ಆಗ್ತಾ ಇದೆ. ಅದಾದಮೇಲೆ ಬಂದು ಎಕ್ಸ್ಟ್ರಾ ಯಾವುದು ಕ್ರಿಯೇಟ್ ಆಗಿದೆ WT ಇಲ್ಲಿದೆ, VR ಒಂದು ಇಲ್ಲಿದೆ. ಅದಾದಮೇಲೆ ಬಂದು KBHV4 ಅಂತಂದರೆ ಇದು ಕ್ರಿಯೇಟ್ ಮಾಡಿದೆ ನೋಡಿ. ಆಟೋಮೆಟಿಕ್ಕಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಕ್ರಿಯೇಟ್ ಮಾಡಿದೆ. ಯಾವುದ್ರ ಮುಖಾಂತರ ಕ್ರಿಯೇಟ್ ಮಾಡಿದೆ, ಅದು ರೆಪ್ಲಿಕಾ ಸೆಟ್ ನಾವು ಅಲ್ಲಿ 3 ಕೊಟ್ಟಿದ್ವಲ್ಲ, ಮೊದಲು 3 ಡಿಸೈಡು ಮತ್ತು ಇಲ್ಲೆಷ್ಟಿದೆ ಅನ್ನೋದನ್ನು ಚೆಕ್ ಮಾಡುತ್ತೆ. 3 ಈಕ್ವಲ್ ಆಗಿಲ್ಲ ಅಂತಂದರೆ ಒಂದು ಟರ್ಮಿನೇಟ್ ಆಗಿದೆ ಅಂತ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಇನ್ನೊಂದು ನಿಮ್ದೇನಿದೆ ಪಾಡ್ನ ಕ್ರಿಯೇಟ್ ಮಾಡುತ್ತೆ. ಈ ರೀತಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಡಾಕರ್ ವರ್ಷಲ್ಲಿ ಏನಾಗ್ತಿತ್ತು ಅಂತಂದರೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನೀವು ಮ್ಯಾನ್ಯುವಲಾಗಿ ಹೋಗಿ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತ ನೀವು ಚೆಕ್ ಮಾಡಿ ಅದನ್ನು ಮ್ಯಾನ್ಯುವಲ್ ಆಗಿ ಸ್ಟಾರ್ಟ್ ಮಾಡಬೇಕಾಗಿತ್ತು ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗಿ. ಇದರಲ್ಲಿ ಆ ರೀತಿ ಅಲ್ಲ, ಇದು ಆಟೋಮೆಟಿಕ್ಕಾಗಿ ಅದೇ ಸೆಲ್ಫ್ ಹೀಲ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು. ಓಕೆನಾ, ಈ ರೀತಿ ಸೆಲ್ಫ್ ಹೀಲ್ ಮಾಡ್ಕೊಳ್ಳುತ್ತೆ. ಓಕೆ, ಇವಾಗ ನಿಮಗೆ ಕಮೆಂಟ್ ಲೈನ್ ಮುಖಾಂತರ ಡಿಪ್ಲಾಯ್ಮೆಂಟ್ YAML ಫೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯಿತು. ಓಕೆ, ಇವಾಗ ಬಂದು ನಾವು YAML ಫೈಲ್ನ ಯೂಸ್ ಮಾಡೋಣ. ಕಮೆಂಟ್ ಮುಖಾಂತರ ನೀವು ತಿಳ್ಕೊಂಡ್ರಿ, ಇವಾಗ YAML ಫೈಲ್ ಮುಖಾಂತರ ಯೂಸ್ ಮಾಡೋಣ. YAML ಫೈಲ್ನ ನೀವು ಡೈರೆಕ್ಟಾಗಿ ಕ್ಯೂಬರ್ನೆಟೀಸ್ದು ಏನಿದೆ ಡಾಕ್ಯುಮೆಂಟೇಷನು ಅದರಲ್ಲೇ ಹೋಗಿ ನೀವು ಆರಾಮಾಗಿ ತೊಗೋಬೋದು. ಕ್ಯೂಬರ್ನೆಟೀಸ್ ಒಳಗಡೆ ಹೋಗಿ ಇಲ್ಲೆಲ್ಲ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಗೆ ಡಿಪ್ಲಾಯ್ಮೆಂಟ್ ಬೇಕು ಅಂತಂದರೆ ಡಿಪ್ಲಾಯ್ಮೆಂಟ್ ಅಂತ ಟೈಪ್ ಮಾಡಿ. ನಿಮ್ಗೆ ಇಲ್ಲಿ ನೋಡ್ಬೋದು ಸೆಕೆಂಡ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಇಂಗ್ಲೀಷ್ದು, ಇದು ಬಂದು ಚೈನೀಸ್ದು. ಓಕೆ, ಇಲ್ಲಿ ಫುಲ್ ಡೌನಲ್ಲಿ ಹೋಯಿತು ಅಂತಂದರೆ ಇಲ್ಲಿ ನೋಡ್ಬೋದು ಕ್ರಿಯೇಟಿಂಗ್ ಡಿಪ್ಲಾಯ್ಮೆಂಟ್, ಇದ್ರದ್ದು ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ತೋರಿಸ್ತಾ ಇದೆ ನೋಡಿ. ಇದನ್ನು ಯಾವುದೇ ರೀತಿ ರಿಮೆಂಬರ್ ಮಾಡೋ ಅವಶ್ಯಕತೆ ಇರಲ್ಲ, ಈಸಿಯಾಗಿ ರಿಮೆಂಬರ್ ಮಾಡ್ಬೋದು. ಜಸ್ಟ್ ಕೈಂಡ್ ಯಾವುದಿದೆ ನಿಮ್ಮದು ಡಿಪ್ಲಾಯ್ಮೆಂಟು ಅಲ್ಲಿ ನೀವು ಕ್ರಿಯೇಟ್ ಅಂತ ಕೊಡ್ತೀರಲ್ಲ, ಕ್ರಿಯೇಟ್ ಅಂತ ಕೊಡಬೇಕಾದ್ರೆ ನೀವು ಡಿಪ್ಲಾಯ್ಮೆಂಟ್ ಅಂತ ಮೆನ್ಷನ್ ಮಾಡ್ತಿದ್ರಲ್ಲ, ಅದೇ ರೀತಿ ಇಲ್ಲಿ ಕೈಂಡಲ್ಲಿ ನೀವು ಪರ್ಟಿಕ್ಯುಲರ್ಗೆ ಯಾವ್ದು ಬೇಕೋ ಅದು ಮೆನ್ಷನ್ ಮಾಡ್ಬೋದು. ಡಿಮೆನ್ ಸೆಟ್ಟು ಅಥವಾ ಸ್ಟೇಟ್ಫುಲ್ ಸೆಟ್ಟು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು ಮೆಟಾ ಡೇಟಲ್ಲಿ ಬಂದು ಇದೆಲ್ಲ ಲೇಬಲ್ಸ್ ಎಲ್ಲ ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ. ನಾವು ಯಾವಾಗ ಸರ್ವಿಸಸ್ಗೆ ಹೋದ ಆವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ನೆಕ್ಸ್ಟು ರೆಪ್ಲಿಕಾಸ್ ನೋಡ್ಬೋದು. ಇದು ಸ್ಪೆಸಿಫಿಕೇಷನ್ ಅಂಡರ್ ಬಂದು ರೆಪ್ಲಿಕಾ ಸೆಟ್ ಬಂದು 3 ಇದೆ. ಅದಾದಮೇಲೆ ಒಂದು ಸೆಲೆಕ್ಟರು, ಮ್ಯಾಚ್ ಲೇಬಲ್ಸ್ ಇದೆಲ್ಲ ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದೆಲ್ಲ ಲೇಬಲ್ಸ್ ಎಲ್ಲ. ಅದಾದಮೇಲೆ ಬಂದು ನಿಮಗೆ ಪಾಡ್ ಅಂಡರ್ ಬಂದು ನಿಮಗೆ ಇಲ್ಲಿ ನೋಡ್ಬೋದು ಕಂಟೈನರ್ಸ್ ಅಂತ ಇದೆ. ಕಂಟೈನರ್ಸ್ ಒಳಗಡೆ ಬಂದು ಇಲ್ಲಿ ನಿಮ್ಗೆ ಯಾವ ಇಮೇಜ್ ನೇಮ್ ಬೇಕು ನೇಮ್ ಕೊಡ್ಬೋದು ಅಂತಂದರೆ ಈಗ ಡೈರೆಕ್ಟಾಗಿ ಐಡೆಂಟಿಫಿಕೇಷನ್ಗೋಸ್ಕರ ಆ ನೇಮ್ ಒಳಗಡೆ ಬಂದು ನೀವು ಯಾವುದು ನೀವು ಇಮೇಜನ್ನ ರನ್ ಮಾಡಬೇಕು ಆ ಇಮೇಜದು ಪಾತ್ ಕೊಟ್ಟರೆ ಸಾಕು. ಇವಾಗ ಬಂದು ನಾನು ಅಲ್ಲಿ ಬಂದು ubuntu/apache 2 ಅಂತ ಕೊಟ್ಟೆ. ಅದೇ ರೀತಿ ನೀವು ಇಲ್ಲಿ nginx ಏನು ಬೇಕೋ ಅದನ್ನು ಕೊಡ್ಬೋದು. ಇನ್ ಕೇಸ್ ನಿಮ್ಮದೇ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ನೀವು ಡಾಕರ್ ಫೈಲ್ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿತ್ತು ಅಂತಂದರೆ
ಅದರದ್ದು ಇನ್ಫಾರ್ಮೇಷನ್ ಏನಿದೆ, ಅದರದ್ದು ಪಾತ್ ಏನಿದೆ ಅದನ್ನ ಇಲ್ಲಿ ಕೊಡ್ಬೋದು. ಅದಾದಮೇಲೆ ಬಂದು ಪೋರ್ಟ್ಸ್ ಏನಿದೆ, ಇದು ಬಂದು 80 ರನ್ ಆಗ್ತಿರೋದು, ನಾನು ಇಲ್ಲಿ 80 ಅಂತ ಕೊಡ್ತೀನಿ. ನಿಮ್ದು ಏನಾದರೂ ಬೇರೆ ಯಾವ್ದಾದ್ರು 5000 ಯಾವ್ದಾದ್ರು ರನ್ ಆಗ್ತಿದೆ ಆ ಪೋರ್ಟ್ನ ಇಲ್ಲಿ ಮೆನ್ಷನ್ ಮಾಡ್ಬೋದು. ಇವಾಗ ಬಂದು ಇದನ್ನು ಕಾಪಿ ಮಾಡ್ಕೊಳ್ತೀನಿ ನಾನು, ಕಮೆಂಟ್ ಲೈನ್ ಮುಖಾಂತರ ಕ್ರಿಯೇಟ್ ಮಾಡಿದ್ದು. ಇವಾಗ ಬಂದು YAML ಫೈಲ್ ಮುಖಾಂತರ ಇಲ್ಲಿ ಬಂದು ನಾನು deployment.yaml ಅಂತ ಕೊಡ್ತೀನಿ. ಇಲ್ಲಿ ಬಂದು YAML ಅಂತಲೂ ಕೊಡ್ಬೋದು, ಇಲ್ಲ ಡೈರೆಕ್ಟ್ YAML ಅಂತಲೂ ಕೊಡ್ಬೋದು. ಇಲ್ಲಿ ಡಿಪ್ಲಾಯ್ಮೆಂಟ್ ಅಂತ ಕೂಡ ಅವಶ್ಯಕತೆ ಇರಲ್ಲ, ನಿಮ್ಗೆ ಏನು ಬೇಕು ನಿಮ್ಮ ನೇಮು, ನಿಮ್ಮ ಪ್ರಾಜೆಕ್ಟ್ ನೇಮು ಅದನ್ನು ಕೊಡ್ಬೋದು. ನಾನು ಇಲ್ಲಿ ಡೈರೆಕ್ಟಾಗಿ vi.deployment.yaml ಅಂತ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದು ನಾನು ಇನ್ಸರ್ಟ್ ಮೋಡ್ಗೆ ಹೋಗಿ ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ. ಓಕೆ, ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಿ ನಾನು ಏನು ಮಾಡ್ತೀನಿ, ಇದನ್ನು ಅಪ್ಲೈ ಮಾಡಬೇಕು ಅಂತಂದರೆ ಅಥವಾ ಕ್ರಿಯೇಟ್ ಮಾಡಬೇಕು ಅಂದರೆ ಈ deployment.yaml ಫೈಲ್ ಮುಖಾಂತರ ನಾವು ಡಿಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ಕಮೆಂಟ್ ಇದೆ, ಈಸಿ ಕಮೆಂಟು. ಜಸ್ಟ್ kubectl ಅಪ್ಲೈ ಅಂತ ಕೊಟ್ಟು -f, ಅದಾದಮೇಲೆ ಬಂದು deployment.yaml ಫೈಲ್ದು ಏನು ನೇಮ್ ಇದೆ ಅದನ್ನು ಕೊಡಿ, deployment.yaml ಫೈಲು. ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು, ನಿಮಗೆ deployment.yaml ಫೈಲಿರೋ ಇನ್ಫಾರ್ಮೇಷನ್ ತಗೊಂಡು ಅದು ಒಂದು ಡಿಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಅದರೊಳಗಡೆ ರೆಪ್ಲಿಕಾ ಸೆಟ್ಟು ಮತ್ತು ಪಾರ್ಟ್ಸ್ಗಳದ್ದು ಮತ್ತು ಕಂಟೈನರ್ದು ಇನ್ಫಾರ್ಮೇಷನ್ ಎಲ್ಲ ಇರೋದ್ರಿಂದ ಅದು ಕ್ರಿಯೇಟ್ ಮಾಡುತ್ತೆ. ಓಕೆ, ಇವಾಗ kubectl ಗೆಟ್ ಡಿಪ್ಲಾಯ್ಮೆಂಟ್ ಅಂತ ಕೊಡ್ತು ಅಂತಂದರೆ ಪ್ರೀವಿಯಸ್ ಒಂದು ಮುರುಳಿ ಅಂತ ಕ್ರಿಯೇಟ್ ಮಾಡಿದೆ, ಇವಾಗ ಬಂದು Nginx ಅಂತ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ಬೋದು Nginx ಡಿಪ್ಲಾಯ್ಮೆಂಟ್ ಅಂತ ಕ್ರಿಯೇಟ್ ಆಗಿದೆ. ಪ್ರೀವಿಯಸ್ ಒಂದು ಮುರುಳಿ ಅಂತ ನಾನು ಕಮೆಂಟ್ ಲೈನ್ ಮುಖಾಂತರ ಕ್ರಿಯೇಟ್ ಮಾಡಿದೆ. ಓಕೆ, ಅದೇ ರೀತಿ ನೀವು ರೆಪ್ಲಿಕಾ ಸೆಟ್ ನೋಡಬೇಕು ಅಂತಂದರೆ ಜಸ್ಟು ರೆಪ್ಲಿಕಾ ಸೆಟ್ ಕೊಟ್ಟರೆ ನಿಮಗೆ ರೆಪ್ಲಿಕಾ ಸೆಟ್ ಇನ್ನೊಂದು ರೆಪ್ಲಿಕಾ ಸೆಟ್ ಕ್ರಿಯೇಟ್ ಆಗಿದೆ Nginx. ಇದು ಬಂದು Nginx ಪಾಡ್ನ ಮೇಂಟೈನ್ ಮಾಡುತ್ತೆ. ಓಕೆ, ಅದಾದಮೇಲೆ kubectl ಗೆಟ್ ಪಾಡ್ಸ್. ಓಕೆ, ಇಲ್ಲಿ ನೋಡ್ಬೋದು ಗೆಟ್ ಪಾಡ್ಸ್ ಅಂತ ಕೊಡ್ತು ಅಂತಂದರೆ ಮುರುಳಿದು ಮುರುಳಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 2 ಪ್ರಾಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. 2 ಪ್ರಾಜೆಕ್ಟ್ದು ಇಲ್ಲಿ ಒಂದು ಪ್ರಾಜೆಕ್ಟ್ದು ರನ್ ಆಗ್ತಾ ಇದೆ, ಅದಾದಮೇಲೆ ಇನ್ನೊಂದು ಪ್ರಾಜೆಕ್ಟ್ದು ಇಲ್ಲಿ ರನ್ ಆಗ್ತಾ ಇದೆ. ಓಕೆನಾ, ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಮಿಕ್ಸಪ್ ಆಗ್ತಾ ಇದೆ ಅಂತಂದರೆ ಒಂದು ಪ್ರಾಜೆಕ್ಟ್ದು ಇಲ್ಲೇ ತೋರಿಸ್ತಾ ಇದೆ, ಇನ್ನೊಂದು ಪ್ರಾಜೆಕ್ಟ್ದು ಇಲ್ಲೇ ತೋರಿಸ್ತಾ ಇದೆ. ಓಕೆನಾ, ಈ ರೀತಿ ಇನ್ ಕೇಸ್ ನಾವು ಟ್ರಬಲ್ ಶೂಟ್ ಮಾಡಿದಾಗ ಒಂದು 10-20 ಇತ್ತು ಅಂತಂದರೆ ಆರಾಮಾಗಿ ನೀವು ನೋಡ್ಕೊಂಡು ಅದರದ್ದು ಏನಿದೆ ಇದು ಲೇಬಲಿಂಗ್ ನೋಡ್ಕೊಂಡು ನೀವು ಈಸಿಯಾಗಿ ನೀವು ಏನು ಬೇಕೋ ಅದನ್ನು ಆಪ್ರೇಷನ್ ಮಾಡ್ಬೋದು. ಬಟ್ ನಿಮ್ಮ ಕೇಸ್ ಏನಾದರೂ 1000-2000 ಪಾಡ್ಸ್ಗಳಿತ್ತು ಅಂತ ಅಂದರೆ ನಿಮಗೆ ಈ ರೀತಿ ಐಡೆಂಟಿಫೈ ಮಾಡಿ ಒಂದೊಂದಾಗಿ ನೋಡಿ ನೀವು ಪರ್ಟಿಕ್ಯುಲರಾಗಿ ಐಡೆಂಟಿಫೈ ಮಾಡಿ ನಿಮ್ದು ಏನು ಆಪ್ರೇಷನ್ ಇದೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದು ಇನ್ನೊಂದು ಫ್ಯೂಚರ್ನ ಯೂಸ್ ಮಾಡ್ತೀವಿ, ಅದು ಬಂದು ನೇಮ್ ಸ್ಪೇಸ್ನ ನಿಮಗೆ ಮುಂದೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದೇನು ಮಾಡುತ್ತೆ ಅಂತಂದರೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಅದು ಜಸ್ಟ್ ಗ್ರೂಪ್ ಮಾಡುತ್ತೆ ಅಷ್ಟೇ. ಓಕೆನಾ, ಈಗ ಯಾವ ರೀತಿ ನಿಮ್ಮ ಕಾಲೇಜಲ್ಲಿ ಕ್ರಿಕೆಟ್ ಆಡೋರದೇ ಒಂದು ಗ್ರೂಪು ಮತ್ತು ವಾಲಿಬಾಲ್ ಆಡೋರದೇ ಒಂದು ಗ್ರೂಪ್, ಆ ರೀತಿ ಗ್ರೂಪ್ ಮಾಡಿಬಿಟ್ಟು ಅವರಿಗೆ ಸ್ಟೂಡೆಂಟ್ಸ್ಗಳನ್ನ ನೀವು ಹಾಕ್ತಿರೋ, ಅದೇ ರೀತಿ ಇಲ್ಲಿ ಬಂದು ನಾವು ನೇಮ್ ಸ್ಪೇಸ್ನ ಯೂಸ್ ಮಾಡಿಕೊಂಡು ನೇಮ್ ಸ್ಪೇಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇನು ಅಂತಂದರೆ ಇದು ಡಿಫಾಲ್ಟ್ ನೇಮ್ ಸ್ಪೇಸ್. ಇವಾಗ ಓಕೆನಾ, ಇಲ್ಲಿ ಒಂದು kubectl ಗೆಟ್ ಪೋರ್ಟ್ಸ್ ಅಂತ ಕೊಡ್ತಂದರೆ ಇದೆಲ್ಲ ಡಿಫಾಲ್ಟಾಗಿ ಒಂದು ನೇಮ್ ಸ್ಪೇಸ್ ಇರುತ್ತೆ, ಆಲ್ರೆಡಿ ಡಿಫಾಲ್ಟ್ ಅಂತಲೇ ನೇಮ್ ಅದು. ಅದರೊಳಗಡೆ ಅಂಡರ್ ನೀವೇನು ಕೇಸ್ ಏನಾದರೂ ನೇಮ್ ಸ್ಪೇಸನ್ನು ನೀವೇನಾದರೂ ಪಾಸ್ ಮಾಡಿಲ್ಲ ಅಂತಂದರೆ ಅದು ಬಂದು ಈ ಡಿಫಾಲ್ಟ್ ನೇಮ್ ಸ್ಪೇಸ್ ಏನಿದೆ ಅದರೊಳಗಡೆ ನಿಮ್ಮದು ಪಾರ್ಟ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ, ಡಿಪ್ಲಾಯ್ಮೆಂಟು ಎಲ್ಲ ಕ್ರಿಯೇಟ್ ಆಗುತ್ತೆ. ಓಕೆನಾ, ಇನ್ ಕೇಸ್ ಏನಾದರೂ ನೀವು ಪರ್ಟಿಕ್ಯುಲರಾಗಿ ಒಂದು ನೇಮ್ ಸ್ಪೇಸನ್ನು ಕ್ರಿಯೇಟ್ ಮಾಡಿ ಅದರೊಳಗಡೆ ನೀವು ಗ್ರೂಪಿಂಗ್ ಮಾಡಬೇಕು ಅಂತಂದರೆ ನೀವು ಜಸ್ಟು -n ಅಂತ ಕೊಟ್ಟು ಇಲ್ಲಿ ಬಂದು ನಿಮ್ಮದು ಏನಿದೆ ಇವಾಗ ಪ್ರಾಜೆಕ್ಟ್ 1 ಪ್ರಾಜೆಕ್ಟ್ 2 ಆ ರೀತಿ ನೀವು ಗ್ರಫಾನೋ ಅಥವಾ ಪ್ರೊಮಿಥಿಯಸ್ ಏನೋ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಅಥವಾ ಒಂದು ನೇಮ್ ಸ್ಪೇಸ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ನೀವು ಡಿಪ್ಲೈ ಮಾಡ್ಬೋದು. ಅದರ ನೇಮ್ ಸ್ಪೇಸ್ಗೆ ಬಂದಾಗ ನಾನು ನಿಮ್ಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಇದು ಬಂದು ಡಿಪ್ಲಾಯ್ಮೆಂಟ್ YAML ಫೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡೋದು, ಅದಾದಮೇಲೆ ಕಮೆಂಟ್ ಲೈನ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಮಿಕ್ಕಿದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ.